ಪಂಚರಾಜ್ಯಗಳ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಎಬಿಪಿ ನ್ಯೂಸ್ನ ಸರ್ವೆನ ನೀವು ನೋಡ್ತಾ ಇದ್ದೀರಿ. ಸ್ಟೇಟ್ ಬೈ ಸ್ಟೇಟ್ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಕೇರಳದ ಅಭಿಪ್ರಾಯವನ್ನು ತಗೊಂಡ್ವಿ. ಶಂಕರ್ ಶೆಟ್ಟರ್ ನಮ್ಮ ಜೊತೆಗಿದ್ದಾರೆ. ಶಂಕರ್ ಶೆಟ್ರೆ, ಕೇರಳ ಕಳೆದ ಸಲ ಅಂದರೆ ಕಾಂಟ್ರರಿ ಟು ದೇರ್ ಪೊಲಿಟಿಕಲ್ ಅವರ ಚುನಾವಣೆಯ ಇತಿಹಾಸವನ್ನು ನೋಡಿದ್ರೆ ಒಂದು ಸಲ LDF, ಒಂದು ಸಲ UDF ಬರ್ತಾ ಇದ್ದದ್ದು. ಎರಡನೇ ಸಲ ಕಳೆದ ಚುನಾವಣೆಯಲ್ಲಿ LDF ರಿಪೀಟ್ ಆಯಿತು. ಅದಕ್ಕೆ ಎರಡು ಕಾರಣಗಳನ್ನು ಹೇಳಿದರು. ಒಂದು ಡಿಸ್ಓರಿಯೆಂಟೆಡ್ ವಿಪಕ್ಷಗಳು, ಮತ್ತೊಂದು ಕೊರೋನಾ. ಯಾವನಾರ ವೋಟ್ ಮಾಡ್ಕೊಂಡ್ರೆ ಕಾಲೇಜ್ ಗ್ರೌಂಡಲ್ಲಿ ಅಟ್ಟಾಡ್ಸ್ಕೊಂಡು ಹೊಡಿತೀನಿ. ನಾನು ಮೊದಲ ವೇವನ್ನು ಆ ಸರ್ಕಾರ ಹ್ಯಾಂಡಲ್ ಮಾಡಿದ ರೀತಿ ಅಂದರು. ಮೂರನೇ ಸಲವೂ ಅದು ರಿಪೀಟ್ ಆದರೆ ಏನು ಕಾರಣ ಆಗುತ್ತೆ? ಪ್ರೋ ಇನ್ಕಂಬನ್ಸಿನ ಅಲ್ಲ, ಮೂರನೇ ಸಲ ಬೇಕಿದ್ರೆ ಪ್ರೋ ಇನ್ಕಮೆನ್ಸಿ ಅಂತ ಹೇಳಬೇಕು. ಬಟ್ ಏನೋ ನಿಮ್ಮ ABP ಸರ್ ಅವಳು ನೋಡಿರಲ್ಲ, ಇವನಿಗೆ ಗೊತ್ತಿರಲ್ಲಪ್ಪ, ಹಂಗೆ ಸಾಂಗ್ ಹೋಗ್ಬಿಡ್ತಾನೆ ಕಣೋ. ಅವ್ರಿಗೆ ಅಜ್ಜ ಅಂತ ಹೇಳ್ತಾರೆ. ಬಟ್ ನನ್ನ ಪ್ರಕಾರ ಈಗ ಯಾಕಂದರೆ ನಮಗೆ ಲೇಟೆಸ್ಟಲ್ಲಿ ಇಲೆಕ್ಷನ್ ಎಲ್ಲಿ ಆಗಿದೆ ಅಂತ ನೋಡಬೇಕಾದ್ರೆ, ಲಾಸ್ಟಲ್ಲಿ ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಎಲೆಕ್ಷನಲ್ಲಿ ಕಾಂಗ್ರೆಸ್ ಸ್ವೆಪ್ಟ್ ದಿ ಎಲೆಕ್ಷನ್. ಕಾಂಗ್ರೆಸ್ ಬಾರಿ ಇದರಲ್ಲಿ ಅವ್ರು ಹೇಳಿದಾಗ 86 ಸೀಟ್. ಅದನ್ನು ವೈಸ್ ಅದನ್ನು ಡಿವೈಡ್ ಮಾಡೋದಾದರೆ 86 ಸೀಟಲ್ಲಿ ಕಾಂಗ್ರೆಸ್ ಅಂತ ಹೇಳ್ತಾರೆ. ಪ್ರೀಪೋಲ್ ಸರ್ವೆಯಲ್ಲಿ ಆ್ಯಕ್ಚುಲಿ ಮೊನ್ನೆ ತನಕದ ಪ್ರೀಪೋಲ್ ಸರ್ವೆ ಹೆಚ್ಚಿನ ಸರ್ವೆಗಳಲ್ಲಿ ಕಾಂಗ್ರೆಸ್ ಹ್ಯಾಸ್ ಗಾಟ್ ದಿ ಎಡ್ಜ್ ಅಂತ ಹೇಳ್ತಾ ಇತ್ತು. ಈಗ ಫಸ್ಟ್ ಟೈಮ್ ABP ಅವರು ಈ ಚುನಾವಣೆಯಲ್ಲಿ LDF ಹ್ಯಾಸ್ ಗಾಟ್ ಅಂತ. ಸೊ ಅಲ್ಲಿ ಚುನಾವಣೆ ಬಗ್ಗೆ ಈಗಲೂ ನನಗೆ ದಿಸ್ ಇಲೆಕ್ಷನ್ ಶುಡ್ ಬಿ ನೆಕ್ ಟು ನೆಕ್. ಯೂಸಲಿ ಲಾಸ್ಟ್ ಟೈಮ್ ಒಳ್ಳೆ ಮೆಜಾರಿಟಿಯಲ್ಲಿ LDFನವ್ರು ವಿನ್ ಆಗಿದ್ರು. ಬಟ್ ಮೊದಲನೆಲ್ಲ ಇಲೆಕ್ಷನ್ಗಳಲ್ಲಿ ನೆಕ್ ಟು ನೆಕ್ಕೆ ಇದ್ದದ್ದು. ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಎಲೆಕ್ಷನ್ಸ್ ಅವ್ರು ನೆಕ್ ಟು ನೆಕ್ಕೆ ಬಂದದ್ದು ಆ್ಯಕ್ಚುಲಿ. ಯಾರು LDF ಅಂತ ಈ LDF UDF ಅಂತ ಹೇಳಿದ್ರೆ 8 ಪಕ್ಷಗಳಿವೆ. LDF ಅಲ್ಲಿ ಒಂದು 8 ಪಕ್ಷ, UDF ಅದರ ದೇವೇಗೌಡರ ಪಾರ್ಟಿ ಒಂದು ಸೇರ್ಕೊಂಡಿದೆ. ಈ ನಮ್ಮ ಜನತಾದಳ JDS ಉಂಟಲ್ಲ, ಅದಕ್ಕೊಂದು 2 ಸೀಟ್ ಏನೋ ಬಂದಿದೆ. ಯಾರು ಒಂದು 2 LDF ಫ್ರಂಟ್ನವ್ರು ಇರಬೇಕು ಆಯ್ತಲ್ಲ, ಆ ರೀತಿ. ಯೂಸಲಿ ಏನಿರುತ್ತೆ ಈ ಸಾರಿ ನಡೆಯುವ ಎಲೆಕ್ಷನ್ ಪಂಚರಾಜ್ಯ ಎಲೆಕ್ಷನ್ ಅಂತ ಉಂಟಲ್ಲ, ಈ ಎಲೆಕ್ಷನ್ ಯಾವ್ದು ಬರೋ ಒಂದು ಉಂಟು. ಯೂಸಲಿ ಇದೆಲ್ಲ BJP ಸ್ಟ್ರಾಂಗ್ ಹೋಲ್ಡ್ ಅಲ್ಲ. ಈಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ, ಸದರ್ನ್ ಪಾರ್ಟ್ ಆಫ್ ಇಂಡಿಯಾದ ಆ್ಯಕ್ಚುಲಿ. ನರೇಂದ್ರ ಮೋದಿ ಅವರು ದೇಶ ರಾಜ್ಯಕ್ಕೆ ಬರೋಕ್ಕಿಂತ ಮತ್ತೊಂದು ಒಳ್ಳೆ ಸ್ಟೇಯಿಂಗ್ಸ್ ಇತ್ತು. ಒಂದು ಸ್ಲೋಗನ್ ಇತ್ತು, ಏನಂದರೆ ನಾರ್ತ್ ವೆಸ್ಟ್ ಮಾನ್ಸೂನ್ ಫಾರ್ BJP ಆ್ಯಂಡ್ ಸೌತ್ ಈಸ್ ಡ್ರಾಟ್ ಫಾರ್ ದಿ BJP ಅಂತ. ಅರ್ಥ ಆಯ್ತಾ? ಅಂದರೆ ಒಳ್ಳೆ ಮಾನ್ಸೂನ್ ಮಳೆ ಬರ್ತದೆ ಅಲ್ಲಿ ನಾರ್ತ್ ಆ್ಯಂಡ್ ವೆಸ್ಟಲ್ಲಿ, ವ್ಯಾರಸ್ ಮತ್ತು ಸೌತ್ ಈಸ್ಟಲ್ಲಿ ಮಳೆ ಬರಲ್ಲ ಅಂತ. ಈಗ ಎಲೆಕ್ಷನ್ ನಡೀತಾ ಇರೋದೇನು ಗೊತ್ತಾ? ಈ ಸೌತ್ ವೆಸ್ಟಲ್ಲಿ ಇಲೆಕ್ಷನ್ ನಡೆಯುವುದು. ಈಗ ಸೌತ್ ವೆಸ್ಟಲ್ಲಿ ಪಂಚರಾಜ್ಯದಲ್ಲಿ ನಡೆಯುವ ಎಲೆಕ್ಷನ್ಗಳು 4 ರಾಜ್ಯ, ಒಂದು ಕೇಂದ್ರ. ಎಲ್ಲಿಗೆ ದನ ಮೀಸಕ? ಬಟ್ ಈಗ ಏನಿದೆ, ಕಳೆದ ಕ್ರಮೇಣ 10 ವರ್ಷಗಳಲ್ಲಿ ಸ್ವಲ್ಪ ಒಳ್ಳೆ ಮಳೆ ಬರಲಿಕ್ಕೆ ಶುರುವಾಗಿದೆ. ಇಲ್ಲಿ ಡಾಟ್ ಇದ್ದ ಏರಿಯಾಗಳಲ್ಲಿ ಕೂಡ ಒಳ್ಳೆ ಮಳೆ ಬರಲಿಕ್ಕೆ ಶುರುವಾಗಿದೆ. ಯಾಕಂದರೆ ಅಸ್ಸಾಮಲ್ಲಿ 2 ಎಲೆಕ್ಷನ್ ಗೆದ್ದಿದ್ದಾರೆ. ವೆಸ್ಟ್ ಬೆಂಗಾಲಲ್ಲಿ ಲಾಸ್ಟ್ ಎಲೆಕ್ಷನ್ ಭಾರಿ ಒಳ್ಳೆ ಫೈಟ್ ಕೊಟ್ಟಿದ್ದಾರೆ. ಅಂದರೆ ಇದರಲ್ಲಿ ಉಂಗ್ರ ಮಾಡಿಸ್ಕೋ, ಒಳ್ಳೇದಾಗತ್ತೆ. ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರಲಿಲ್ಲ. ಮತ್ತು ಕೇರಳದಲ್ಲಿ ಮತ್ತು ಇದರಲ್ಲಿ ಏನು ಇಂಪ್ರೂವ್ಮೆಂಟ್ ಅಲ್ಲ, ಎಕ್ಸೆಪ್ಟ್ ಕರ್ನಾಟಕ ಒಂದು ಬಿಟ್ಟರೆ ಸೌತ್ ಮತ್ತು ನಾರ್ತ್ ಈಸ್ಟಲ್ಲಿ ಈಗ ಅವರು ಆಲ್ಮೋಸ್ಟ್ 7 ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಉಂಟಲ್ಲ, 7 ಸಿಸ್ಟರ್ಸ್ ಅಂತೇಳಿ, ಅಲ್ಲಿ ಒಂದು ರಾಜ್ಯದಲ್ಲಿಯೂ ನರೇಂದ್ರ ಮೋದಿ ಬರುವಾಗ ಅಧಿಕಾರದಲ್ಲಿ ಇರಲಿಲ್ಲ. ಒನ್ಸ್ ನರೇಂದ್ರ ಮೋದಿ ಬಂದ ಮೇಲೆ ಬಹುಶಃ ಇವತ್ತು 5 ರಾಜ್ಯಗಳಲ್ಲಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಆ್ಯಕ್ಚುಲಿ. ಅದು ಅಸ್ಸಾಮು, ಅರುಣಾಚಲ ಪ್ರದೇಶ, ಮಣಿಪುರ, ತ್ರಿಪುರ ಇಲ್ಲೆಲ್ಲ. ಸೊ ಈ ಎಲೆಕ್ಷನ್ ಉಂಟಲ್ಲ, ಮೋರೆವರ್ ಇತ್ತೀಚೆಗೆ ನನ್ನ ಲೆಕ್ಕದಲ್ಲಿ 24-25 ಎಲೆಕ್ಷನ್ ರಿಸಲ್ಟ್ಸ್ ಬಿಲಾಂಗ್ಸ್ ಟು BJP. ಆದರೆ ಅಟ್ಲೀಸ್ಟ್ ಈ ಎಲೆಕ್ಷನಲ್ಲಿ ಇಂಡಿಯಾ ಅಲಯನ್ಸ್ ಶುಡ್ ಡೂ ದಿ ಪರ್ಫಾರ್ಮೆನ್ಸ್. ಅವ್ರ ಗ್ರೌಂಡ್ ಲೆವೆಲ್ ಆ ರೀತಿ ಉಂಟು. BJPಗೆ ಬೇಸ್ ಇಲ್ಲ ಆ್ಯಕ್ಚುಲಿ. ನೋಡಿ ಎಷ್ಟು ಒದ್ದಾಡ್ತಾ ಇದ್ದಾರೆ ಅಂತೇಳಿ. ಮೊದಲು ಎಲ್ಲ ಪ್ರೀಪೋಲ್ಸಲ್ಲೇ DMK ಸ್ವೀಪಿಂಗ್ ಅಂತ ಹೇಳ್ತಾ ಇದ್ರು. ಯಾಕೆ ಈಗ ನಿನ್ನೆದು ಭಾರಿ ಪ್ರಯತ್ನ ನಡೆದುಕೊಂಡು ವಿಜಯನನ್ನು DMK ತಗೊಳ್ತಾರೆ. ತುಂಬ ಚಳಿ ಆಗ್ತಿದೆಯಲ್ಲ ಅಂತ ವಿಜಯನ್ DMK ಆ ಇಲೆಕ್ಷನ್ ಸ್ವಲ್ಪ ರಿಸಲ್ಟ್ ಟ್ರೆಂಡೇ ಚೇಂಜ್ ಆಗ್ಬೋದು. ಯಾಕಂದರೆ ಆಲ್ ಇಂಡಿಯಾ DMK NDA ಟ್ರೈ ಮಾಡ್ತಾ ಇದೆ. ಅದು NDA ಟ್ರೈ ಮಾಡ್ಕೊಂಡು ಅವ್ರಿಗೆ ಗೊತ್ತಾಗಿದೆ ಎಲೆಕ್ಷನ್. ಇದೆಲ್ಲ ಟ್ರೈ ಮಾಡ್ತಿರೋ NDAಯಲ್ಲಿರುವ ಮೇನ್ ಪಾರ್ಟಿ ಅನ್ನ DMK ಅಲ್ಲ, BJP. ಸ್ಟಾಲ್ವರ್ಸ್ ಎಲ್ಲ BJP ಡೆಲ್ಲಿ ಕಂಡ್ರೆ ನನಗೆ ಆಗಲ್ಲ. ನಿಮ್ಮಂತವ್ರನ್ನ ಅರ್ಜೆಂಟಾಗಿ ಪೊಲೀಸ್ ಹಿಡ್ಕೊಡ್ಬೇಕು. ಪವನ್ ಕಲ್ಯಾಣ್ ಮಾತಾಡ್ತಾ ಇದ್ದಾರಂತೆ ವಿಜಯ್ ಅವ್ರ ಜೊತೆಗೆ. ಹೌದು, ಏನಾದರೂ ಮಾಡಿ ಅವರು ಆ್ಯಕ್ಟರ್, ಇವರು ಆ್ಯಕ್ಟರ್ ಅಲ್ಲ ಇಬ್ಬರು. ಸೊ ಅವ್ರಿಗೆ ಗೊತ್ತಾಗಿದೆ. ಈಗ ಅವರೊಂದು ಇಂಟರ್ನಲ್ ಸರ್ವೆ ಮಾಡ್ತಾರೆ BJP ಅವರು. ಅವ್ರಿಗೆ ಗೊತ್ತು ಅಲ್ಲಿ ಎಲೆಕ್ಷನ್ ಅಂತ ಆಗ್ತಾ ಅಂತ. ಸೊ ವಿಜಯನನ್ನು ತಗೊಂಡ್ರೆ ಮಾತ್ರ ನಾವು ಇಲ್ಲಿ DMK ನಿಂತ್ಕೊಂಡು ಕೈ ಕಟ್ಟಿಕೊಂಡು ಕಾಲು ನಿಮ್ಕೊಂಡು ಅಣ್ಣ ನಮಸ್ಕಾರ ಅಣ್ಣ ಈಗಲೂ ಮಾಡ್ತಾರೆ. ಡೀಟೇಲ್ ಆಗಿ ಮಾತಾಡೋಣ. ರವೀಂದ್ರ ರೇಷ್ಮೆ ಸರ್, ಕೇರಳ ನೋಡಿ, ಭಾಳ ಸ್ವಾರಸ್ಯಕರ ಸಂದರ್ಭ ಏನು ಅಂತಂದರೆ, ಯಾವ ರೀತಿ ಬಜೆಟ್ ಸೆಷನ್ ಶುರು ಆಗ್ತಿರೋ ಹಾಗೆ ಲೋಕಸಭಾ ಸ್ಪೀಕರ್ನ ನಿಷ್ಕ್ರಿಯಗೊಳಿಸುವ ಪ್ರಯತ್ನ ಮಾಡಿದ್ರು. ಅವ್ರ ವಿರುದ್ಧ ಅವಿಶ್ವಾಸ ಅದು ಬೇರೆ, ಇದು ಬೇರೆ, ಎಲ್ಲ ಸಪರೇಟ್, ಬರೀ ನಾಟಕ ಅಷ್ಟೇ.